ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ತಲೆ ಸ್ನಾನ ಮಾಡೋದಕ್ಕೆ ಒಳ್ಳೆ ನಿದ್ದೆ ಬರ್ತಾ ಇತ್ತು. ನಾನಿವತ್ತು ಒಂದು ಫುಡ್ ವ್ಲಾಗ್ನ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆ ಹೋಗ್ತೀನಿ, ಹೇಗೆ ಮಾಡ್ತೀನಿ ಅಂತ ನೋಡಿ. ನಾನಿವತ್ತು ನನ್ನ ಫೇವ್ರೆಟ್ ಪಿಂಕ್ ಶೂಸ್ ಹಾಕೊಂಡಿದ್ದೆ. ನಂಗೆ ಇದಂದ್ರೆ ತುಂಬಾನೇ ಇಷ್ಟ. ನಾನು ಯಾಕೆಂದ್ರೆ ಇದ್ರಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀನಿ. ಸೊ ನಾನು ಹೋಗ್ತಾ ಇರೋದು ವಿಜಯನಗರ ಥರ್ಡ್ ಸ್ಟೇಜ್ಗೆ ಹೋಗ್ತಿದ್ದೀನಿ. ನಿಯರ್ ಸಂಗಮ್ ಸರ್ಕಲ್ ಇದೆ. ಸಂಗಮ್ ಸರ್ಕಲ್ ಹತ್ರ ಒಂದು ಜಾಗದಲ್ಲಿ ಇಲ್ಲಿ ಹೋಮ್ ಬೇಕಿಂಗ್ ಪ್ರಾಡಕ್ಟ್ಸ್‌ನ ಸೇಲ್ ಮಾಡ್ತಾರೆ. ಸೊ ಅದಕ್ಕೆ ಸ್ಮಾಲ್ ಬಿಸ್ನೆಸ್‌ನ ಸಪೋರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಫಾಲೋಯರ್ ಒಬ್ರು, ನನಗೆ ಇನ್‌ಸ್ಟಾಗ್ರಾಮ್ ಫಾಲೋಯರ್ ಒಬ್ರು ಸಿಂಚನ ಅಂತ ಇದ್ದಾರೆ. ಅವರು ನಂಗೆ ಈ ಪ್ಲೇಸ್‌ನ ಮೆಸೇಜ್ ಮಾಡಿದ್ರು ನನಗೆ. ಇಲ್ಲಿ ಚೆಕ್ ಮಾಡಿ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಆಲ್ರೆಡಿ ಇಲ್ಲಿ 3, 4 ಟೈಮ್ಸ್ ಬಂದು ಆಲ್ರೆಡಿ ತಿಂದಿದ್ದೀನಿ. ಇದು ನಾನು ಶೂಟ್ ಮಾಡಕ್ಕೆ ಅಂತಾನೆ, ವಿಡಿಯೋ ಮಾಡಕ್ಕೆ ಅಂತಾನೆ ಒಂದಿನ ಸಪರೇಟ್ ಆಗಿ ಹೋಗಿ ಅವ್ರು ಹೇಳಿದ್ರು ಸಂಡೇ ಬನ್ನಿ. ಸಂಡೇ ಆದ್ರೆ ತುಂಬಾ ಜಾಸ್ತಿ ತಂದಿರ್ತೀವಿ ಡೆಸರ್ಟ್ಸ್ ಎಲ್ಲ. ಸೊ ನೀವು ಕ್ಯಾಪ್ಚರ್ ಮಾಡಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದು ಲೊಕೇಟ್ ಆಗಿರೋದು ವಿಜಯನಗರ ಥರ್ಸ್‌ಡೇ ಸಂಗಮ್ ಸರ್ಕಲ್ ಆಪೋಸಿಟ್ ಟು ಎಂಎಂಸಿ ಕೋಚಿಂಗ್ ಸೆಂಟರ್ ಇದೆ. ಅದ್ರ ಎದುರುಗಡೆನೇ ಇದೆ. ಎವ್ರಿ ಡೇ ಅವರು 5:30 ಇಂದ ನೈಟ್ 9:30 ತನಕ ಇಲ್ಲಿ ಇರ್ತಾರೆ. ಸೊ ನೀವು ಬಂದ್ಬಿಟ್ಟು ಟೇಸ್ಟ್ ಮಾಡಬಹುದು. ಪ್ರೈಸಿಂಗ್ ತುಂಬಾ ವರ್ತ್ ಇದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಚೀಸ್ ಕೇಕ್ ಎಲ್ಲ ₹70 ಇಂದ ಸ್ಟಾರ್ಟ್ ಆಗುತ್ತೆ. ವಿತಿನ್ ಬಿಲೋ 100 ಇರುತ್ತೆ ಎಲ್ಲ ಚೀಸ್ ಕೇಕ್. ಡೆಸರ್ಟ್ಸ್ ಆದ್ರೆ ನಿಮ್ಗೆ ಲೈಕ್ ಬ್ರೌನಿ ಎಲ್ಲ ಆ ತರ ಆದ್ರೆ ₹60 to ₹70 ಅನ್ಸುತ್ತೆ. ಮತ್ತೆ ನಿಮ್ಗೆ ಟಾರ್ಟ್ ಮತ್ತೆ ಕುಕೀಸ್ ಎಲ್ಲ ₹20 ಇಂದ ಸ್ಟಾರ್ಟ್ ಆಗುತ್ತೆ. ಇವರು ಎಲ್ಲ ಹೋಮ್ ಮೇಡೇ ಮಾಡೋದು. ನೋ ಎಗ್, ನೋ ಮೈದಾ, ನೋ ಕಲರ್, ನೋ ಶುಗರ್ ಯೂಸ್ ಮಾಡಿ ಮಾಡ್ತಾರೆ. ಸೊ ತುಂಬಾ ಹೆಲ್ದಿ ಇರುತ್ತೆ. ಚಿಕ್ಕ ಮಕ್ಳಿಂದ ದೊಡ್ಡೋರ್ ತನಕ ತಿನ್ಬೋದು. ಮತ್ತೆ ಎವ್ರಿ ಡೇ ಬೇಕ್ ಮಾಡ್ಕೊಂಡು ತಗೊಬರ್ತಾರೆ. ಸೊ ತುಂಬಾ ಫ್ರೆಶ್ ಆಗಿರುತ್ತೆ. ಟೇಸ್ಟು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಈ ಪ್ರೈಸ್‌ಗೆ ಅವರು ಇಷ್ಟು ಕೊಡ್ತಾ ಇರೋದು ತುಂಬಾನೇ ಗ್ರೇಟ್ ಅನ್ಸುತ್ತೆ ನಂಗೆ. ಯಾಕಂದ್ರೆ ನಾನು ತುಂಬಾ ಸರಿ ತಿಂದಿದ್ದೀನಿ. 3, 4 ಟೈಮ್ಸ್ ತಿಂದಿದ್ದೀನಿ. ನಂಗೆ ಎವ್ರಿ ಟೈಮ್ ತಿಂದಾಗ್ಲೂನು ಟೇಸ್ಟ್ ಇಷ್ಟ ಆಯ್ತು. ನಾನು ಆಲ್ರೆಡಿ ಇಲ್ಲಿ ಮ್ಯಾಂಗೋ ಚೀಸ್ ಕೇಕ್ ಮತ್ತೆ ಬ್ಲೂಬೆರ್ರಿ ಚೀಸ್ ಕೇಕ್, ಡ್ರ್ಯಾಗನ್ ಫ್ರೂಟ್ ಚೀಸ್ ಕೇಕ್ ಟ್ರೈ ಮಾಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿದ್ದು ಮ್ಯಾಂಗೋ ಚೀಸ್ ಕೇಕ್ ಮತ್ತೆ ಮ್ಯಾಂಗೋ ಮಫಿನ್ಸ್ ನಾನು ಫಸ್ಟ್ ಡೇ ಟ್ರೈ ಮಾಡಿದೆ ಬಂದಾಗ. ಸೊ ಅದು ನಂಗೆ ತುಂಬಾ ಫೇವ್ರೇಟ್ ಅಂತಾನೆ ಅನ್ನಿಸ್ತು. ಏಕೆಂದ್ರೆ ಅವರು ನಂಗೆ ಶುಗರ್ ಯೂಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಮತ್ತೆ ಕಲರ್ ಏನು ಯೂಸ್ ಮಾಡಿಲ್ಲ ಅನ್ನಿಸ್ತು. ಫ್ರೆಶ್ ಮ್ಯಾಂಗೋ ಹಾಕಿ ಮಾಡಿರೋದ್ರಿಂದ ತುಂಬಾ ಫ್ಲೇವರ್‌ಫುಲ್ ಆಗಿ ಮ್ಯಾಂಗೋ ಫ್ರೆಶ್ ಆಗಿ ತಿಂದಿರೋ ತರ ಫೀಲ್ ಆಗ್ತಾ ಇತ್ತು. ಮತ್ತೆ ಚಾಕ್ಲೇಟ್ ಮಫಿನ್ಸು ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು. ಟೇಸ್ಟ್ ತುಂಬಾ ಚೆನ್ನಾಗಿ ಮೈಲ್ಡ್ ಆಗಿರುತ್ತೆ. ಹಸ್ಬೆಂಡ್ ವೈಫ್ ತುಂಬಾ ಎಫರ್ಟ್ ಹಾಕಿ ಮಾಡ್ತಾರೆ. ಎವ್ರಿ ಡೇ ಇರ್ತಾರೆ ಇಲ್ಲಿ 5:30ಗೆ. ನೀವೇನಾದ್ರೂ ತಿನ್ಬೇಕು ಅಂದ್ರೆ ಒಳ್ಳೆ ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಡೆಸರ್ಟ್ ತಿನ್ಬೇಕು ಮೈಸೂರಲ್ಲಿ ಅಂದ್ರೆ ವಿಜಯನಗರ ಥರ್ಡ್ ಸ್ಟೇಜ್‌ಗೆ ಬನ್ನಿ. ಅದು ಬಾಕ್ಸ್ ನನಗೆ ಓಪನ್ ಮಾಡಕ್ ಆಗ್ತಿಲ್ಲ. ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆಮೇಲೆ ಓಪನ್ ಆಯ್ತು. ಫೈನಲಿ ತಿಂದೆ ನಾನು. ನಾನು ಆಲ್ರೆಡಿ ಇಲ್ಲಿ ಬಂದಾಗೆಲ್ಲ ಟೇಸ್ಟ್ ಮಾಡ್ತಾ ಇರ್ತೀನಿ ಚೀಸ್ ಕೇಕ್ ಎಲ್ಲ. ಲೈಕ್ ಒಬ್ರು ಆರಾಮಾಗಿ 2, 3 ತಿಂದ್ಬಿಡ್ಬೋದು. ಅಷ್ಟು ಟೇಸ್ಟಿ ಆಗಿರುತ್ತೆ. ಮಕ್ಳನ್ನೇನಾರ ಕರ್ಕೊಬಂದ್ರೆ ಮಕ್ಳಿಗೆ ಇದು ಪಕ್ಕಾ ಫೇವ್ರೇಟ್ ಆಗುತ್ತೆ. ಕೆಮಿಕಲ್ ಕೂಡ ಇಲ್ಲ ಅಂದ್ಮೇಲೆ ಆರಾಮಾಗಿ ಬೈ ಮಾಡ್ಬೋದು. ನೀವೇನಾದ್ರೂ ಒಂದ್ಸರಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ಲೈಕ್ ನೀವು ಇಲ್ಲಿ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತೀರಾ. ಲೈಕ್ ವೀಕ್ಲಿ 2 ಟು 3 ಟೈಮ್ಸ್ ಹೊತ್ತು ನಿಮ್ಗೆ ತಿನ್ಬೇಕಂತ ಅನಿಸುತ್ತೆ. ನಾನು ಆಲ್ಮೋಸ್ಟ್ ನಂಗೆ ನಂದು ಫಾಲೋಯರ್ ಸಜೆಸ್ಟ್ ಮಾಡಿ 1 ವೀಕ್ ಆಗಿದೆ. 1 ವೀಕಲ್ಲೇ 3, 4 ಟೈಮ್ಸ್ ಬಂದಿದ್ದೀನಿ. ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಶೂಟ್ ಆಯ್ತು. ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಹೊರಟೆ ನಾನು. ನೆಕ್ಸ್ಟ್ ಅಲ್ಲಿಂದ ನನಗೆ ಕಾಪಿಗೂರುಲಿ ಇನ್‌ಫ್ಲುಯೆನ್ಸರ್ ಮೀಟಪ್ ತರ ಇತ್ತು. ಇನ್‌ಫ್ಲುಯೆನ್ಸರ್ ಮೀಟಪ್ ಏನಿರ್ಲಿಲ್ಲ ಇವತ್ತು. ಕಾರ್ತಿಕ್ ಮಹೇಶ್ ಅವ್ರು ಬರ್ತಾ ಇದ್ದಾರೆ. ಸೊ ಬನ್ನಿ ಅಂತ ಹೇಳಿದ್ರು. ಅದು ಹೊಸದು ಬ್ರಾಂಚ್ ಓಪನ್ ಆಗಿದೆ ಕಾಪಿಗುರು ಅವ್ರದ್ದು. ಸೊ ಅದಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೆ. ಮಫಿನ್ ಸ್ವಲ್ಪ ಉಳ್ಕೊಂಡಿತ್ತು. ಅದಕ್ಕೆ ಆನ್ ದಿ ವೇ ಹೋಗ್ತಾ ತಿನ್ನೋಣ ಅಂತ ಹಂಗೆ ತಗೊಂಡು ಹೋಗ್ತಾ ಇದ್ದೆ. ನಾವು ಹೋಗೋದು ಆಲ್ಮೋಸ್ಟ್ 6:30 ಆಯ್ತು. ಶೂಟ್ ಎಲ್ಲ ಮುಗ್ಸೋದು ಆಯ್ತು ಅರೌಂಡ್ 6:30. ಸೊ ನಾವಿವಾಗ ಕಾಪಿಗೂರಿಗೆ ಹೋಗ್ತಾ ಇದ್ವಿ. ಇದು ಬಂದ್ಬಿಟ್ಟು ವಿಜಯನಗರ ಸೆಕೆಂಡ್ ಸ್ಟೇಜ್ ನಿಯರ್ ಚಂದ್ರಕಲಾ ಹಾಸ್ಪಿಟಲ್ ಆಪೋಸಿಟ್ ರೋಡ್, ವಿದ್ಯಾವರ್ಧಕ ಕಾಲೇಜ್ ರೋಡ್ ಬರುತ್ತಲ್ಲ, ಅಲ್ಲಿ ಲೊಕೇಟ್ ಆಗಿದೆ ಲೆಫ್ಟ್ ಸೈಡ್ ಅಲ್ಲಿ. ವೀಕೆಂಡ್ ಆಗಿರೋದ್ರಿಂದ ಹಿಲ್ಸ್ ಮೋಮೋಸ್‌ಗೆ ಫುಲ್ ಜನ. ನೀವೇ ನೋಡ್ಬೋದು ಹಿಲ್ಸ್ ಮೋಮೋಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನೀವೇನಾದ್ರು ಹಿಲ್ಸ್ ಮೋಮೋಸ್ ಲವರ್ ಆಗಿದ್ರೆ ನನ್ನ ಕಡೆಯಿಂದ ಹಾಯ್. ಯಾಕೆಂದ್ರೆ ನಾನು ಅಲ್ಲಿ ಹಿಲ್ಸ್ ಮೋಮೋಸ್‌ದು ಫ್ಯಾನ್ ಆಕ್ಚುಲಿ ನಾನು. ನಂಗೆ ಅಲ್ಲಿ ಹರಿಯಾಲಿ ತುಂಬಾ ಇಷ್ಟ. ಚಿಕನ್ ಆಗ್ಲಿ, ಪನ್ನೀರ್ ಆಗ್ಲಿ, ಹರಿಯಾಲಿ ಮಸಾಲ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾವು ಕಾಪಿಗುರುಗೆ ಹೋದ್ವಿ. ಆಲ್ರೆಡಿ ಸ್ವಲ್ಪ ಜನ ಬಂದಿದ್ರು. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ರು. ಸೊ ಅದಕ್ಕೆ ನಾನು ಒಂದ್ ಕಡೆ ಕೂತಿರೋಣ, ಆಮೇಲೆ ಮಾತಾಡ್ಸೋಣ ಎಲ್ರೂನು ಅಂತ ಅನ್ಕೊಂಡು ಒಂದ್ ಕಡೆ ಹೋಗಿ ಕೂತೆ. ಆಮೇಲೆ ಒಬ್ಬೊಬ್ಬರಾಗೆ ಬರ್ತಾ ಹೋದ್ರು ಫ್ರೆಂಡ್ಸ್ ಎಲ್ಲ. ನಾವು ಹೋಗಿದ್ದ ದಿನ ತುಂಬಾ ಇನ್‌ಫ್ಲುಯೆನ್ಸರ್ ಮೀಟಪ್ ಇತ್ತು. ಸೊ ಅದಕ್ಕೆ ಎಲ್ರೂ ಬರಕ್ಕಾಗ್ಲಿಲ್ಲ. ಸ್ವಲ್ಪ ಜನ ಅಷ್ಟೇ ಬಂದ್ರು. ಸೊ ಎಲ್ರೂ ಬಿಸಿ ಇದ್ರು. ಆಲ್ರೆಡಿ ನಮ್ಮ ಇನ್‌ಫ್ಲುಯೆನ್ಸರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಗುಡ್ ಫುಡ್ ಹೇಮಂತ್ ಅಂತ. ಅವ್ರು ಆಲ್ರೆಡಿ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕ್ಯಾಪ್ಚರ್ ಮಾಡ್ತಿರೋದ್ ನೋಡಿ ನಗ್ತಾ ಇದ್ರು ಅವರು. ಅವರು ಅವ್ರ ಇನ್‌ಸ್ಟಾಗ್ರಾಮ್ ಪೇಜ್‌ಗೆ ಪೋಸ್ಟ್ ಮಾಡ್ಕೊಳ್ಳಕ್ಕೆ ಏನೇನ್ ಬೇಕು ಅಂತ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ನಾನು ಹಾಗೆ ಕಾಫಿ ಬಂತು. ನಾನು ಕಾಫಿ ಲವರ್ ಆಗಿರೋದ್ರಿಂದ ಫಸ್ಟ್ ಕಾಫಿ ಫೋಕಸ್ ಮಾಡಬೇಕು. ನೆಕ್ಸ್ಟು ನಂದು ಫ್ರೆಂಡ್ ಅಂಜು ಬಂದ್ರು. ಮತ್ತೆ ಶ್ರುತಿ ಅವ್ರು ಬಂದ್ರು. ಅವರು ನಾನು ಬಂದು ಸ್ವಲ್ಪ ಒಂದು 5, 10 ಮಿನಿಟ್ಸ್ ಆದ್ಮೇಲೆ ರೀಚ್ ಆದ್ರು. ಸೊ ಇವಾಗ ಅವ್ರಿಗೂ ಎಲ್ಲ ಕಾಫಿ ಎಲ್ಲ ಆರ್ಡರ್ ಮಾಡಿದ್ರು.
ನಂಗೆ ಇವತ್ತು 2 ಟಾಸ್ಕ್. ಒಂದು ಟಾಸ್ಕ್ ಏನಂದ್ರೆ ಇನ್‌ಸ್ಟಾಗ್ರಾಮ್‌ಗೆ ಕ್ಯಾಪ್ಚರ್ ಮಾಡ್ಬೇಕು. ಇನ್ನೊಂದು ಯೂಟ್ಯೂಬಿಗೆ ಕ್ಯಾಪ್ಚರ್ ಮಾಡ್ಬೇಕು. ಸ್ವಲ್ಪ ಕಷ್ಟನೇ ಆದ್ರೂ ಏನ್ ಮಾಡಕ್ಕಾಗಲ್ಲ. 2ಕ್ಕೂ ಕ್ಯಾಪ್ಚರ್ ಮಾಡ್ಲೇಬೇಕು. ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಡಕ್ಕೆ. ನನಗ್ ಬೇಕಿರೋ ಶಾರ್ಟ್ಸ್ ಎಲ್ಲ ನಾನು ತಗೋತಾ ಇದ್ದೆ. ಫಸ್ಟ್ ಕಾಫಿ ಎಂಜಾಯ್ ಮಾಡೋಣ, ಆರೋಗ್ಬಿಡುತ್ತೆ ಕಾಫಿ, ತಣ್ಣಗಾದ್ರೆ ಕುಡಿಯಕ್ಕಾಗಲ್ಲ ಅಂದ್ಬಿಟ್ಟು ಕಾಫಿನ ಫಸ್ಟ್ ಕುಡ್ದೆ. ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಾಫಿ ಗುರುಲ್ ಯಾವತ್ತೂ ಕಾಫಿ ದಿ ಬೆಸ್ಟ್. ಎಲ್ರೂನು 6 ಗಂಟೆಗೆ ಇನ್ವೈಟ್ ಮಾಡಿದ್ರು. ಬಟ್ ಎಲ್ರು ಬಂದ್ ಸೇರೋದೆಲ್ಲ ಅರೌಂಡ್ 7 ಗಂಟೆ ಆಯ್ತು. ಕಾರ್ತಿಕ್ ಮಹೇಶ್ ಅವರು 7 ಗಂಟೆಗೆ ಬಂದ್ರು. ಇವ್ರು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ವಿನ್ನರ್. ಹಾಗೆ ಇವ್ರು ಸೀರಿಯಲಲ್ಲಿ ಆಕ್ಟ್ ಮಾಡಿದ್ದಾರೆ, ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅವ್ರು ಬಂದ್ರು. ಅವ್ರನ್ನ ಇವತ್ತು ಹೊಸ ಬ್ರಾಂಚ್ ಅಲ್ವಾ, ಅದಕ್ಕೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಇದು ಸೆಕೆಂಡ್ ಬ್ರಾಂಚ್. ಫಸ್ಟ್ ಬಂದ್ಬಿಟ್ಟು ಟಿ.ಕೆ. ಲೇಔಟಲ್ಲಿ ಲೊಕೇಟ್ ಆಗಿದ್ರೆ, ಅದ್ರದ್ದು ಓನರ್ ಬಂದ್ಬಿಟ್ಟು ಮೈಸೂರ್ ಫುಡ್‌ದು ಓನರ್ ತರುಣ್ ಅವರು. ತುಂಬಾನೇ ಚೆನ್ನಾಗಿ ಫಸ್ಟ್ ಬ್ರಾಂಚ್‌ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿ ಸಕ್ಸಸ್‌ಫುಲ್ ಮಾಡಿದ್ದಾರೆ. ಸೊ ಅದಕ್ಕೆ ಇನ್ನೊಬ್ರು ಫ್ರಾಂಚೈಸ್ ತಗೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಬಂದವ್ರಿಗೆ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ಸ್ನಾಕ್ಸ್‌ನ ತಿನ್ಬೋದು. ಇಲ್ಲಿ ಬರೀ ಕಾಫಿ ಅಷ್ಟೇ ಅಲ್ಲ, ಸ್ನಾಕ್ಸ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಚಿಲ್ ಮಾಡ್ಬೋದು. ತರುಣ್ ಅವರಂತೂ ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ ಕಾರ್ತಿಕ್ ಅವ್ರ ಜೊತೆ. ಆಲ್ರೆಡಿ ತುಂಬಾ ಇವೆಂಟ್ಸ್‌ಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಮ್ಯೂಚುಯಲ್ ಗೊತ್ತಿರ್ತಾರೆ. ಸೊ ಅದಕ್ಕೆ ಏನಾದ್ರು ಸಜೆಷನ್ ಏನಾದ್ರು ಇದ್ರೆ ಕೇಳ್ತಾ ಇರ್ತಾರೆ. ಹೇಗಿದೆ? ಚೆನ್ನಾಗಿದ್ಯಾ? ಹೇಗ್ ಮಾಡ್ಬೋದು? ಇಂಪ್ರೂವ್‌ಮೆಂಟ್ ಏನಾದ್ರು ಇದ್ರೆ ಅಂತ ಎಲ್ರೂನು ಯೂಶುವಲಿ ಸಜೆಷನ್ ಕೇಳ್ತಾ ಇರ್ತಾರೆ. ಸ್ವಲ್ಪ ಸನ್ಮಾನನೂ ಮಾಡಿದ್ರು ಅವ್ರಿಗೆ. ಇನ್ವೈಟ್ ಮಾಡಿದ್ದಾರೆ ಗೆಸ್ಟ್ ಆಗಿ. ಇವತ್ತಿನ ಗೆಸ್ಟ್ ಅವರೇ. ಸೊ ಅದಕ್ಕೆ ಸನ್ಮಾನ ಮಾಡಿ ಒಂದು ನೆನಪಿನ ಕಾಣಿಕೆನು ಕೊಟ್ಟು ಕಳಿಸ್ಕೊಟ್ರು ಅವ್ರನ್ನ. ನಮ್ಗೆ ಹಾಗೆ ಬೋರ್ ಆಗ್ತಿತ್ತು ಅಂತ ನಾವು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫೋಟೋ, ವಿಡಿಯೋಸ್ ಎಲ್ಲ ತಗೊಂಡ್ವಿ. ಇದು ನನ್ನ ಫೇವರೇಟ್ ಅಂಜು ಅಂತ. ಅಂಜು ಜೊತೆ ಸ್ವಲ್ಪ ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಂಡೆ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ರು. ಎಲ್ರ ಜೊತೆ ವಿಡಿಯೋಸ್, ಫೋಟೋಸ್ ಎಲ್ಲ ತಗೊಂಡೆ. ತರುಣ್ ಅವರು ಕಾರ್ತಿಕ್ ಮಹೇಶ್ ಜೊತೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ರು. ಅವ್ರದ್ದು ಇನ್‌ಸ್ಟಾಗ್ರಾಮ್ ಪೇಜ್‌ಗೆ ಮೇ ಬಿ ಪೋಸ್ಟ್ ಮಾಡ್ತಾರೆ ಅನ್ಸುತ್ತೆ. ಹಾಗೆ ಇಲ್ಲಿರೋ ಹೊಸ ಫ್ರಾಂಚೈಸ್‌ದು ಓನರ್‌ನ ಕೂಡ ಇನ್ವೈಟ್ ಮಾಡಿದ್ರು ಫೋಟೋ ಶೂಟ್‌ಗೆ. ಅವರು ಕೂಡ ಜಾಯಿನ್ ಆದ್ರು. ಎಲ್ರೂ ಸೇರ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡಿದ್ರು. ಸೊ ಅವ್ರ ಇನ್‌ಸ್ಟಾಗ್ರಾಮ್ ಪೇಜ್‌ಗೆಲ್ಲ ಪೋಸ್ಟ್ ಮಾಡ್ಕೋತಾರೆ. ಸೊ ನಮ್ದೆಲ್ಲ ಆಲ್ಮೋಸ್ಟ್ ಕಾಫಿ ಕುಡ್ದಾಗಿತ್ತು. ಸುಮ್ನೆ ಹಾಗೆ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ನಮ್ಗೆ ಸ್ನಾಕ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಆರ್ಡರ್ ಮಾಡಿದೀವಿ. ಸ್ನಾಕ್ಸ್ ಬರೋ ಟೈಮಲ್ಲಿ ಹಾಗೆ ನೋಡ್ತಾ ಇದ್ವಿ ಎಲ್ಲ ಕಡೆನೂ ಏನ್ ನಡೀತಾ ಇದೆ ಅಂತ. ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಬರ್ಬೋದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಎಲ್ಲ ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡ್ರು. ಇವಾಗ ಕಾರ್ತಿಕ್ ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಕಳ್ಸೋ ಟೈಮ್ ಬಂತು. ಸೊ ತರುಣ್ ಅವರು ಎಲ್ಲ ಬಾಯ್ ಹೇಳಿ ಕಳಿಸ್ತಾ ಇದ್ರು. ಅವಾಗ ಇನ್ನೂ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಎಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬಂದ್ರು. ಸೊ ಅವಾಗ ಅವ್ರ ಫ್ರೆಂಡ್ಸ್‌ನೆಲ್ಲ ಪರಿಚಯ ಮಾಡ್ಕೊಟ್ರು. ಇದು ನನ್ನ ಫ್ರೆಂಡ್ ಹರ್ಷಿತಾ ಅಂತ. ಅದು ಪಕ್ಕದಲ್ಲಿರೋದು ಅವ್ರ ಹಸ್ಬೆಂಡ್. ಸೊ ಅವರು ಕಾರ್ತಿಕ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಸೊ ದೆನ್ ಅವ್ರು ಮಾತಾಡ್ಬಿಟ್ಟು ಇನ್ನೇನು ಕಾರ್ತಿಕ್ ಅವ್ರು ಹೊರಟ್ರು. ನಮ್ದು ಸ್ನಾಕ್ಸ್ ಎಲ್ಲ ಬಂತು. ಸೊ ಸ್ನಾಕ್ಸ್ ಬಂದ್ಬಿಟ್ಟು ನಮಗೆ ಸ್ಯಾಂಡ್ವಿಚ್ ಮತ್ತೆ ಫ್ರೆಂಚ್ ಫ್ರೈಸ್ ಕೊಟ್ರು. ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಎಲ್ರು ಆಲ್ಮೋಸ್ಟ್ ಮನೆಗೆ ಹೋಗಿದ್ರು. ಸ್ವಲ್ಪ ಜನ ಮಾತ್ರ ಇದ್ರು. ಇದು ಅಂಜು ಮಗ ಗ್ಲೆನ್ ಅಂತ. ತುಂಬಾ ಕ್ಯೂಟ್ ಆಗಿದ್ದಾನೆ. ಕ್ಯೂಟಿ. ಜಾಸ್ತಿ ಮಾತಾಡಲ್ಲ. ತುಂಬಾ ಸೈಲೆಂಟ್. ಆದ್ರೆ ಹೊರಗ್ ಮಾತ್ರ ಸೈಲೆಂಟ್ ಅನ್ಸುತ್ತೆ. ಮನೇಲಿ ಕಿತಾಪತಿ ಮಾಡ್ತಾನೆ ಅನ್ಸುತ್ತೆ. ಅಂಜು ಹೇಳ್ತಾ ಇರ್ತಾರೆ. ಸೇಮ್ ಅಂಜು ತರಾನೇ ಕ್ಯೂಟ್ ಆಗಿದ್ದಾನೆ ಅಲ್ಲ. ಆಲ್ಮೋಸ್ಟ್ ಎಲ್ರು ಓಡ್ತಾ ಇದ್ರು. ನಾನು ಇನ್ನೇನು ಹೊರಡ್ಬೇಕು. ಅದು ಸ್ನಾಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನ ಸ್ವಲ್ಪ ತಿಂದ್ಬಿಟ್ಟು ಹೊರಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಎಲ್ರು ಆರಾಮಾಗಿ ಮನೆಗೆ ಹೊರಟ್ವಿ. ಇದೇ ತರ ನಿಮ್ಗೆ ವ್ಲಾಗ್ ಬೇಕು ಅಂದ್ರೆ, ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.